ಅವನ್ ಗಾಯ ನೋಡಿ ಈ ಟೈಮ್ನಲ್ಲಿ ಅವನ್ಗೆ ಟ್ರೀಟ್ಮೆಂಟ್ ಅವಶ್ಯಕತೆ ಇದೆ, ಇಮಿಡಿಯೇಟ್ ಆಗಿ ಡಾಕ್ಟರ್ ಹತ್ರ ಹೋಗ್ಬೇಕು ಅಂತ ಇಂಚರಾಗೆ ರಿಯಲೈಸ್ ಆಯ್ತು. ಆದ್ರೆ ಅವಳು ಡೀನ್ ಹತ್ರ ಹೋಗ್ತಾಳೆ ಅಂದ್ಕೊಂಡು ಟೀಚರ್, ಮಿಸ್ ಇಂಚರ, ದಿಸ್ ಇಸ್ ನಾಟ್ ಫೇರ್ ಅಂತ ಭಯದಲ್ಲೇ ಹೇಳಿದ್ರು. ಅದಕ್ಕೆ ಇಂಚರ, ಅಯ್ಯೋ ನಿಮ್ಮನ್ನೆಲ್ಲ ನಾನು ಆಮೇಲೆ ನೋಡ್ಕೋತೀನಿ ಅಂತ ಹೇಳಿ ಆರ್ಯನ್ನ ಎತ್ಕೊಂಡು ಇನ್ನೊಂದ್ ಕೈನಲ್ಲಿ ಅವನ್ ಬ್ಯಾಗ್ ಹಿಡ್ಕೊಂಡು ಕ್ಲಾಸ್ ರೂಮ್ನಿಂದ ಹೊರಗಡೆ ಹೊರಟ್ಲು. ಇಂಚರ ಕ್ಯಾಬಲ್ಲೇ ಆರ್ಯನ್ ಕರ್ಕೊಂಡು ಹಾಸ್ಪಿಟ್ಲಿಗೆ ಬಂದ್ಲು. ಇಂಚರ ಒಳಗಡೆ ಹೋಗಿ ಡಾಕ್ಟರ್ ಹತ್ರ ನನ್ ಮಗ ಆರ್ಯ ಅಂತ ಹೇಳ್ತಾ ಅಳೋಕ್ ಶುರು ಮಾಡಿದ್ಲು. ಅದನ್ನ ನೋಡಿ ಡಾಕ್ಟರ್, ಕೂಲ್ ಡೌನ್, ಎಲ್ಲಿ ಮಗುನ್ ಕರ್ಕೊಂಡ್ ಬಂದು ಬೆಡ್ ಮೇಲ್ ಮಲಗಿಸಿ ಅಂದ್ರು. ಆಗ ಇಂಚರ, ನನ್ ಮಗಂಗೆ ಬೇಗ ಟ್ರೀಟ್ಮೆಂಟ್ ಕೊಡಿ ಡಾಕ್ಟರ್, ಪಾಪ ಅವನಿಗೆ ಪೇನ್ ತಡಿಯೋಕಾಗ್ತಿಲ್ಲ ಅಂದ್ಲು. ಅದನ್ ಕೇಳಿ ಡಾಕ್ಟರ್, ನೀವೇನು ವರಿ ಮಾಡ್ಕೋಬೇಡಿ, ನಾನ್ ನೋಡ್ತೀನಿ ಅಂತ ಹೇಳಿ ಆರ್ಯನ್ ಗಾಯ ಕ್ಲೀನ್ ಮಾಡೋಕೆ ಶುರು ಮಾಡಿದ್ರು. ತನ್ ಪುಟ್ಟ ಮಗ ಈ ತರ ಹಾಸ್ಪಿಟಲ್ ನಲ್ಲಿ ಕೂತು ಬ್ಯಾಂಡೇಜ್ ಮಾಡಿಸ್ಕೋತಾ ಇರೋದ್ ನೋಡಿ ಅವಳಿಗೆ ತುಂಬಾ ಸಂಕಟ ಆಯ್ತು. ತನ್ ಮಗನ್ ಈ ಸ್ಥಿತಿಗೆ ಅವಳು ಇನ್ಯಾರ್ನೂ ಅಲ್ದೆ ತನ್ನಂತಾನೇ ಹೊಣೆ ಮಾಡ್ಕೊಂಡು, ಎಲ್ಲ ನನ್ನಿಂದಾನೇ ಆಗಿದ್ದು, ನಾನ್ ಇಂಡಿಯಾಗೆ ಬರ್ದೇನೆ ಇದ್ದಿದ್ರೆ ಇದ್ಯಾವುದೂ ಆಗ್ತಿರ್ಲಿಲ್ಲ, ಅವನು ಅಲ್ಲಿ ಆರಾಮಾಗಿ ಸ್ಕೂಲಿಗೆ ಹೋಗಿ ಬಂದು ಮಾಡ್ತಿದ್ದ ಅಂತ ಗಿಲ್ಟ್ ಫೀಲ್ ಮಾಡ್ಕೊಂಡ್ಲು. ತುಂಬಾ ಮೆಚೋರ್ಡ್ ಆಗಿ ಬಿಹೇವ್ ಮಾಡೋ ಇಂಚರ ಕೂಡ ತನ್ ಮಗಂಗೆ ಏಟಾದಾಗ ತಾಳ್ಮೆ ಕಳ್ಕೊಂಡ್ಬಿಟ್ಟಿದ್ಲು. ಬ್ಯಾಂಡೇಜ್ ಹಾಕ್ ಮುಗಿತಾ ಇದ್ದ ಹಾಗೆ ಡಾಕ್ಟರ್, ಗಾಯ ತುಂಬಾ ಡೀಪ್ ಏನೂ ಆಗಿಲ್ಲ, ಆದ್ರೆ ಒಂದೆರಡು ದಿನ ನೀರನ್ನ ತಾಗಿಸ್ಬೇಡಿ, ಪೇನ್ ಇರೋದ್ರಿಂದ ಜ್ವರ ಬಂದ್ರೂ ಬರ್ಬೋದು, ಬಂದ್ರೆ ಪ್ಯಾರಾಸಿಟಮಾಲ್ ಸಿರಪ್ ಹಾಕಿ ಅಂದ್ರು. ಅವಳು ಡಾಕ್ಟರ್ಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳಿ ವಾರ್ಡಿಂದ ಆಚೆ ಬಂದ್ಲು. ಆಮೇಲೆ ಆರ್ಯನ್ ತಲೆ ಮೇಲ್ ಕೈ ಇಟ್ಟು ಗಾಯಕ್ಕೆ ಬಾಯಿಂದ ಊದ್ತಾ, ತುಂಬಾ ನೋವಾಗ್ತಿದ್ಯಾ ಕಂದ ಅಂತ ಕೇಳಿದ್ಲು. ಅದಕ್ಕೆ ಅವನು, ಇಲ್ಲ ಫ್ರೆಂಡ್, ಸ್ವಲ್ಪನೂ ನೋವಿಲ್ಲ, ನಾನ್ ಆಗಿಂದ ಹೇಳ್ತಿದ್ದೀನಿ, ಆದ್ರೆ ನೀನ್ ಸುಮ್ನೆ ಟೆನ್ಷನ್ ಮಾಡ್ಕೋತಿದ್ಯಾ. ನೀನ್ ಸ್ಕೂಲ್ನಲ್ಲಿ ಎಲ್ಲರ ಬಾಯ್ ಮುಚ್ಚಿದ್ ನೋಡಿ ನನ್ಗಂತೂ ಸಖತ್ ಮಜಾ ಬಂತು, ನೀನೊಂಥರ ಸೂಪರ್ ಮ್ಯಾನ್ ತರಾನೇ ಸೂಪರ್ ಮಾಮ್ ಅಂತ ನಗ್ತಾ ಹೇಳ್ದ. ಅದಕ್ಕೆ ಇಂಚರ, ಆರ್ಯ ಈಗ್ಲೂ ತಮಾಷೆನಾ ಅಂತ ಅವಳು ಅವನ್ ಜೊತೆ ಸೇರಿ ಸ್ಮೈಲ್ ಮಾಡಿದ್ಲು. ಅದನ್ನ ನೋಡಿ ಆರ್ಯ, ಫ್ರೆಂಡ್ ಈಗ್ಲಾದ್ರೂ ಮನೆಗ್ ಹೋಗೋಣ್ವಾ, ಅಲ್ಲಿ ಹೋದ್ಮೇಲೂ ನೀನ್ ಹೀಗೆ ಉಫ್ ಉಫ್ ಮಾಡ್ತಾ ಇರು, ಆಗ ನನ್ ಗಾಯ ಎಲ್ಲ ಮ್ಯಾಜಿಕ್ ತರ ಮಾಯ ಆಗತ್ತೆ ಅಂತ ಕಣ್ ಹೊಡಿತಾ ಹೇಳ್ದ. ಸಡನ್ ಆಗಿ ಬ್ಯಾಕ್ ಸೈಡ್ ಇಂದ ಯಾರ್ದೋ ಹೆಜ್ಜೆ ಸಪ್ಳ ಕೇಳಿಸ್ತು. ಅವಳು ಹಿಂದೆ ತಿರುಗ್ ನೋಡಿದ್ರೆ ಅಲ್ಲಿ ಮಾಲ್ತಿ ಮತ್ತೆ ಸಂಗಮ್ ನಿಂತಿದ್ರು. ಒಂದು ಕ್ಷಣ ಅವರಿಗೆ ವಿಷಯ ಹೇಗ್ ಗೊತ್ತಾಯ್ತು ಅಂತ ಇಂಚರ ಗಾಬರಿ ಬಿದ್ದೋದ್ಲು. ಆದ್ರೆ ಲಾಸ್ಟ್ ಟೈಮ್ ತರಾನೇ ಸ್ಕೂಲ್ನವರೇ ಮಾಲ್ತಿ ಆಂಟಿಗೆ ಕಾಲ್ ಮಾಡಿ ಹೇಳಿರ್ಬೇಕು, ಅವರು ಸಂಗಮ್ಗೂ ಹೇಳಿರ್ಬೇಕು ಅಂತ ಅನ್ಕೊಂಡು ಸುಮ್ನಾದ್ಲು. ಆರ್ಯ ಹಾಸ್ಪಿಟಲ್ ಬೆಡ್ ಮೇಲ್ ಮಲ್ಗಿರೋದ್ ನೋಡಿ ಮಾಲ್ತಿ ಸಂಗಮ್ ಇಬ್ರು ಭಯ ಪಟ್ಕೊಂಡ್ರು. ಮಾಲ್ತಿ ಅಂತೂ ಓಡ್ತಾ ಹೋಗಿ ಆರ್ಯನ್ನ ಹಗ್ ಮಾಡ್ಕೊಂಡು, ಆರ್ಯ ಇದೆಲ್ಲ ಹೇಗಾಯ್ತು, ಯಾರಾದ್ರೂ ಬೀಳ್ಸದ್ರಾ, ಏನಾಯ್ತು ಪುಟ್ಟ ಅಂತ ಕೇಳಿದ್ಲು. ಮೈ ಲಿಟಲ್ ಪ್ರಿನ್ಸ್, ತುಂಬಾ ಏಟಾಯ್ತೇನೋ, ನೋವಾಗ್ತಿದ್ಯಾ ಅಂತ ಪ್ರೀತಿಯಿಂದ ಆರ್ಯನ್ ಹಣೆ ಸವರತಾ ಕೇಳ್ದ. ಅದಕ್ಕೆ ಆರ್ಯ, ಇಲ್ಲ ಕೂಲ್ ಅಂಕಲ್, ಐ ಆಮ್ ಫೈನ್ ಅಂತ ನಗ್ತಾ ಹೇಳ್ದ. ತನಗೆ ಅಷ್ಟೊಂದು ಏಟಾಗಿದ್ರು ಕೂಲ್ ಅಂಕಲ್ಗೆ ಫ್ರೆಂಡ್ಗೆ ಟೆನ್ಷನ್ ಆಗ್ಬಾರ್ದು ಅಂತ ನಗ್ತಿರೋ ಆರ್ಯನ್ನ ನೋಡಿ ಸಂಗಮ್, ಮೈ ಬ್ರೇವ್ ಬಾಯ್ ಅಂತ ಹೇಳ್ತಾ ಆರ್ಯನ್ನ ಆ ಕಂಡೀಷನ್ ಅಲ್ಲಿ ನೋಡಿ ತನಗೂ ಇಂಚರಾಗ್ತಿರೋ ಅಷ್ಟೇ ನೋವಾಗ್ತಿದೆ ಅಂತ ಅವನಿಗೆ ಬಾಯ್ ಬಿಟ್ಟು ಹೇಳೋಕೆ ಸಾಧ್ಯ ಆಗ್ಲಿಲ್ಲ. ಅವನ್ ನೆಕ್ಸ್ಟ್ ಮೊಮೆಂಟ್ ಅಲ್ಲೇ ಇಂಚರ ಹತ್ರ ಬಂದು ಸೀರಿಯಸ್ ಟೋನ್ ಅಲ್ಲಿ, ಇದೆಲ್ಲ ಹೇಗಾಯ್ತು, ಅವನು ತುಂಬಾ ಕೇರ್ಫುಲ್ ಆಗಿರ್ತಾನೆ, ಅವನಾಗೆ ಬೀಳೋಕಂತೂ ಚಾನ್ಸ್ ಇಲ್ಲ, ಏನಾಯ್ತು ಸರಿಯಾಗಿ ಹೇಳು ಅಂತ ಕೇಳ್ದ. ಸ್ಕೂಲ್ನಲ್ಲಿ ನಡೆದಿದ್ದನ್ನೆಲ್ಲ ಡೀಟೇಲ್ ಆಗಿ ಹೇಳಿದ್ಲು. ಅದನ್ ಕೇಳಿ ಸಂಗಮ್ಗೆ ಅಲ್ಲಿರೋ ಎಲ್ಲ ಐಟಮ್ಸ್ನು ಪುಡಿ ಪುಡಿ ಮಾಡ್ ಬಿಸಾಕ್ಬೇಕು ಅನ್ನುವಷ್ಟು ಕೋಪ ಬಂತು. CCTV ಕೆಟ್ಟೋಗಿದೆ ಅಂತ ಆ ಟೀಚರ್ ಹೇಳಿದ್ರು, ಆದ್ರೆ ಅವರು ಸುಳ್ಳು ಹೇಳ್ತಿದ್ದಾರೆ, ಏನೋ ವಿಷಯ ಮುಚ್ಚಿಡ್ತಿದ್ದಾರೆ ಅಂತ ನನಗನ್ನಿಸ್ತಿದೆ. ಯಾಕೆ ಅಂದ್ರೆ
ಅಷ್ಟು ದೊಡ್ಡ ಸ್ಕೂಲ್ನಲ್ಲಿ CCTV ಹಾಳಾಗಿದ್ರು ರಿಪೇರ್ ಮಾಡದೆ ಇರೋಕ್ ಸಾಧ್ಯ ಇಲ್ಲ. ನಾನು ಅವ್ರನ್ನ ಬಾಯ್ ಬಿಡ್ಸೋಕ್ ನೋಡ್ದೆ. ಡೀನ್ ಹತ್ರ ಹೋಗ್ತೀನಿ ಅಂತ ಧಮ್ಕಿನೂ ಹಾಕ್ದೆ. ಆದ್ರೂ ಅವರು ಜಗ್ಲಿಲ್ಲ. ಹಾಗಾಗಿ ಡೀನ್ ಹತ್ರನೇ ಮಾತಾಡೋಣ ಅಂದ್ಕೊಂಡು ಹೊರಟಿದ್ದೆ. ಆದ್ರೆ ಆ ಕ್ಷಣಕ್ಕೆ ಅದಕ್ಕಿಂತ ಆರ್ಯಂಗೆ ಟ್ರೀಟ್ಮೆಂಟ್ ಕೊಡ್ಸೋದ್ ಮುಖ್ಯ ಅನ್ಸಿ ಸೀದಾ ಹಾಸ್ಪಿಟ್ಲ್ಗೆ ಬಂದ್ಬಿಟ್ಟೆ ಅಂದ್ಲು. ಮೊದ್ಲು ಆರ್ಯನ್ನ ಮನೆಗ್ ಕರ್ಕೊಂಡ್ ಹೋಗೋಣ, ಅವನು ತುಂಬಾ ಸುಸ್ತಾಗಿದ್ದಾನೆ ಅಂದ. ಆರ್ಯನ್ ಸ್ಥಿತಿ ನೋಡಿ ಸಂಗಮ್ಗೆ ಎಷ್ಟು ಸಂಕಟ ಆಗ್ತಿದೆ ಅಂತ ಇಂಚರಾಗೂ ಫೀಲ್ ಆಗ್ತಾ ಇತ್ತು. ಅದು ಅಲ್ದೆ ತನ್ನ ಲಿಟಲ್ ಪ್ರಿನ್ಸ್ಗೆ ಈ ಸ್ಥಿತಿಗ್ ತಂದೋರ್ನ ಅವನು ಸುಮ್ನೆ ಬಿಡಲ್ಲ ಅನ್ನೋದು ಅವಳಗ್ ಚೆನ್ನಾಗ್ ಗೊತ್ತಿತ್ತು. ಸಂಗಮ್ ಹಾಸ್ಪಿಟಲ್ ಬಿಲ್ ಕ್ಲಿಯರ್ ಮಾಡಿ ಮೆಡಿಸಿನ್ಸ್ನೆಲ್ಲ ಕಲೆಕ್ಟ್ ಮಾಡ್ಕೊಂಡ. ಅವನ್ ಆಕ್ಷನ್ ಪೂರ್ತಿ ಒಬ್ಬ ಜವಾಬ್ದಾರಿ ಇರೋ ಅಪ್ಪನ್ ತರಾನೇ ಇತ್ತು. ಮನೆಗ್ ರೀಚ್ ಆಗ್ತಿದ್ದ ಹಾಗೆ ಸಂಗಮ್ ಕೇರ್ಫುಲ್ ಆಗಿ ಮಲಗಿರೋ ಆರ್ಯನ್ನ ಎತ್ಕೊಳ್ಳೋಕೆ ಟ್ರೈ ಮಾಡ್ದ. ಆಗ ಇಂಚರ ಅವನನ್ನ ತಡೆದು ನಾನ್ ಎತ್ಕೋತೀನಿ ಅಂದ್ಲು. ಇಲ್ಲ, ನಾನೇ ಎತ್ಕೋತೀನಿ, ಅವನಿಗೆ ಎಚ್ಚರ ಆಗದೆ ಇದ್ರೆ ಸಾಕು, ಪಾಪ ನೋವ್ ತಿಂತಾನೆ ನಿದ್ದೆ ಹೋಗಿದ್ದಾನೆ ಅಂತ ಹೇಳ್ದ. ಬಾಯಲ್ಲಿ ಹಾಗೆ ಹೇಳಿದ್ರೂನು ಆರ್ಯಂಗೆ ಎಚ್ಚರ ಆಗದೆ ಇರೋ ಹಾಗೆ ಹೇಗೆ ಎತ್ಕೋಬೇಕು ಅಂತ ಅವನಿಗೂ ಗೊತ್ತಾಗ್ತಾ ಇರ್ಲಿಲ್ಲ. ಅದನ್ ನೋಡಿ ಇಂಚರ ಸರಿ ನಾನ್ ಹೆಲ್ಪ್ ಮಾಡ್ತೀನಿ ಅಂತ ಹೇಳಿ ಆರ್ಯನ್ ಕಾಲ್ ಕೇರ್ಫುಲ್ ಆಗಿ ಹಿಡ್ಕೊಂಡು ಅವನ್ನ ಸಂಗಮ್ ತೆಕ್ಕೆಗೆ ಹಾಕೋಕೆ ಟ್ರೈ ಮಾಡಿದ್ಲು. ಅವರಿಬ್ರು ತಮ್ಮ ಮಗಂಗೋಸ್ಕರ ಇಷ್ಟೊಂದು ಹತ್ರ ಆಗ್ತಿರೋದ್ ನೋಡಿ ಮಾಲ್ತಿಗೆ ಸಮಾಧಾನ ಆಯ್ತು. ಅವಳ ಮನಸ್ಸಲ್ಲೇ ಇವರಿಬ್ರು ನೋಡೋಕೆ ಗಂಡ ಹೆಂಡತಿ ತರ ಕಾಣಲ್ಲ, ಸಂಗಮ್ಮು ಇಂಚರಾನ ಹೆಂಡತಿ ಹಾಗೆ ಟ್ರೀಟ್ ಮಾಡಲ್ಲ, ಅವಳು ಅವನ್ ಜೊತೆ ಗಂಡನ್ ಜೊತೆ ಇರೋ ತರ ಕ್ಲೋಸ್ ಆಗಿಲ್ಲ. ಆದ್ರೆ ಆರ್ಯಂಗ್ ಮಾತ್ರ ಇವರಿಬ್ರು ಪರ್ಫೆಕ್ಟ್ ಪೇರೆಂಟ್ಸ್. ಆರ್ಯನಿಂದಾನೆ ಇವರಿಬ್ರು ಒಂದಾಗ್ಬೇಕು. ಅಪ್ಪ ದೇವ್ರೆ, ಈ 3 ಜನ ಯಾವಾಗ್ಲೂ ಹೀಗೆ ಖುಷಿಯಾಗಿರೋ ತರ ಕಾಪಾಡಪ್ಪ. ನನ್ ಮಕ್ಕಳ ಮೇಲೆ ಯಾರ್ ಕೆಟ್ಟ ಕಣ್ಣು ಬೀಳ್ದೆ ಇರ್ಲಿ ಅಂತ ಬೇಡ್ಕೊಂಡ್ಲು. ಕಾರಿಂದ ಇಳಿದು ಚಕ್ರವರ್ತಿ ಬಂಗ್ಲೆ ಒಳಗಡೆ ಹೋಗ್ತಿದ್ದ ಹಾಗೆ ಸಂಗಮ್ ಆರ್ಯನ್ನ ಇಂಚರ ರೂಮ್ಗೆ ಕರ್ಕೊಂಡ್ ಹೋಗಿ ಸ್ಲೋಲಿ ಬೆಡ್ ಮೇಲ್ ಮಲ್ಗಿಸ್ದ. ಇಂಚರಾನು ಅವನ್ ಹಿಂದೆನೆ ಹೋಗಿ ಆರ್ಯನ್ ಪಕ್ಕಾನೆ ಕೂತ್ಕೊಂಡ್ಲು. ಆರ್ಯ ಮಲ್ಗಿದ್ರೂ ಕೂಡ ಒಂದು ಕ್ಷಣ ಕೂಡ ಅವನ್ನ ಬಿಟ್ಟು ಹೋಗೋಕೆ ಅವಳಿಗೆ ಮನಸ್ ಬರ್ಲಿಲ್ಲ. ಸಂಗಮ್ಗೆ ಥ್ಯಾಂಕ್ಸ್ ಹೇಳ್ಬೇಕು ಅಂತ ಮನಸ್ಸಲ್ಲಿ ಅನ್ನಿಸ್ತಾ ಇದ್ರು ಇಂಚರ ಅದ್ಯಾಕೋ ಬಾಯ್ ಬಿಟ್ಟು ಹೇಳ್ದೆ ಸೈಲೆಂಟ್ ಆಗೇ ಕೂತಿದ್ಲು. ಇವನನ್ನ ಸರಿಯಾಗಿ ನೋಡ್ಕೋ, ರಾತ್ರಿ ಮತ್ತೆ ಎಚ್ಚರ ಆಗ್ಬೋದು, ಆಗ ಏನಾದ್ರೂ ತಿನ್ನೋಕೊಡು. ಪಾಪ ಊಟನೂ ಮಾಡ್ದೆ ಹಾಗೆ ಮಲ್ಗಿದಾನೆ. ನಾನಿಲ್ಲೇ ಪಕ್ಕದ ರೂಮ್ನಲ್ಲಿ ಇರ್ತೀನಿ, ಏನಾದ್ರೂ ಇದ್ರೆ ಕರಿ, ಯಾವುದೇ ಹೆಸಿಟೇಷನ್ ಬೇಡ ಅಂತ ಹೇಳಿ ಸೀದಾ ತನ್ನ ಸ್ಟಡಿ ರೂಮ್ಗೆ ಹೊರಟೋದ. ಸಂಗಮ್ ಸ್ಟಡಿ ರೂಮ್ಗೆ ಹೋಗಿ ಡೋರ್ ಕ್ಲೋಸ್ ಮಾಡ್ಕೊಂಡು ಇಮಿಡಿಯೇಟ್ ಆಗಿ ತನ್ನ ಅಸಿಸ್ಟೆಂಟ್ ಪಿಕೆಗೆ ಕಾಲ್ ಮಾಡ್ದ. ಬಾಸ್ ಕಾಲ್ ಮಾಡಿದ್ ನೋಡಿ ಪಿಕೆ ಸರಿ ಈಗ ಯಾಕೆ ಕಾಲ್ ಮಾಡ್ತಿದ್ದಾರೆ ಅಂದ್ಕೋತಾನೆ ಕಾಲ್ ಪಿಕ್ ಮಾಡಿ ಎಸ್ ಸರ್ ಅಂತ ಹೇಳ್ದ. ಆಗ ಸಂಗಮ್ ನೇರವಾಗಿ ವಿಷಯಕ್ಕೆ ಬಂದು ಪಿಕೆ, ನನಗೆ ಇವತ್ತೇ ಆರ್ಯನ್ ಸ್ಕೂಲ್ನಲ್ಲಿ CCTV ಫುಟೇಜಸ್ ಬೇಕು ಅಂತ ಸಿಟ್ಟಲ್ಲಿ ಹೇಳ್ದ. ಅವನ್ ವಾಯ್ಸ್ ಟೋನ್ ಕೇಳಿ ವಿಷಯ ತುಂಬಾ ಸೀರಿಯಸ್ ಆಗಿರ್ಬೇಕು ಅಂತ ಪಿಕೆಗನ್ಸಿ ಆಗ್ಲಿ ಸರ್ ಅಂತ ಹೇಳಿ ಕಾಲ್ ಕಟ್ ಮಾಡ್ದ. ಪಾಕೆಟ್ FM ಆಡಿಯೋ ಸೀರೀಸ್ ಆದಂಥ ಪ್ರೇಮಲೋಕ ಕಥೆನ ಈಗ್ಲೇ ಕೇಳಿ. ಲಿಂಕ್ ಡಿಸ್ಕ್ರಿಪ್ಷನ್ ನಲ್ಲಿ ಇದೆ.